ಆಡಳಿತ ಪಕ್ಷ ಈ ನಡೆಯ ಮರ್ಮ ಏನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಇದರ ಅರ್ಥ ಏನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿಯೂ ನಡೆದಿದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ, ರಾಜಕೀಯ ಎಳೆ ಎಳೆಯಾಗಿ ನಾನು ರಂಜಿತ್ ಶುರಿಯಾರ್. ಇವತ್ತು ಒಬ್ಬರ ಕಥೆಯನ್ನು ಹೇಳ್ತಾ ಇದ್ದೀವಿ. ಅದ್ಯಾರು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಸುಮ್ಮನೆ ಹಾಗೆ ಕಲ್ಪನೆ ಮಾಡಿಕೊಳ್ಳಿ. ರಾತ್ರಿ 12ರ ಸಮಯ, ಗಡಿಯಲ್ಲಿ ಹಿಮ ಬೀಳ್ತಾ ಇರುತ್ತೆ. ಆ ಕಗ್ಗತ್ತಲಲ್ಲೂ ಕಾಣ್ತಾ ಇರೋದು ಕೆಂಡದಂತಹ ಕಣ್ಣುಗಳು ಮಾತ್ರ. ಎದುರಿಗೆ ನಿಂತಿರೋ ಆ ಆಕೃತಿ ಶತ್ರುನ ಮಿತ್ರನ ಗೊತ್ತಿಲ್ಲ. ಅಂಥ ಮನುಷ್ಯ ಬಂದು ಕಣ್ಣಲ್ಲಿ ಕಣ್ಣಿಟ್ಟು, ಹೆಗಲ ಮೇಲೆ ಕೈ ಇಟ್ಟು, ಮುಖದ ಮೇಲೊಂದು ನಗು ಇಟ್ಕೊಂಡು ಸೈಲೆಂಟಾಗಿ ತನ್ನ ಕೆಲಸವನ್ನು ಮುಗಿಸ್ಬಿಡ್ತಾನೆ. ಆತ ಧುರಂಧರ್. ದೆಹಲಿಯ ರಾಜಕೀಯ ಅಂಗಳದಿಂದ ಹಿಡಿದು ರಾವಲ್ಪಿಂಡಿಯ ಗುಪ್ತಚರ ಕಚೇರಿಯವರೆಗೆ ಪ್ರತಿಯೊಬ್ಬರೂ ಕುತೂಹಲದಿಂದ, ಅಷ್ಟೇ ಭೀತಿಯಿಂದ ನೋಡುವ ರಿಯಲ್ ಧುರಂಧರ್. ಆತನ ಹೆಸರು ಅಜಿತ್ ಕುಮಾರ್ ಧೋವಲ್. ಇವತ್ತು ಪುಣೆಯ ಗಿಲ್ಟೆ ಗಡಿಯ ಅಂಗಳದಲ್ಲಿ ದೇಶದ ಗೃಹ ಸಚಿವ ಅಮಿತ್ ಶಾ ಧೋವಲ್ ಅವರ ಕೈಗೆ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಇಟ್ಟು ಗೌರವಿಸಿದ್ದಾರೆ. ಇದೇ ನೆಪದಲ್ಲಿ ಆ ಪ್ರಶಸ್ತಿಯ ಬಗ್ಗೆ, ಪ್ರಶಸ್ತಿ ಪಡೆದ ಸಂದರ್ಭದ ಬಗ್ಗೆ, ಪ್ರಶಸ್ತಿ ಪಡೆದವರ ಬಗ್ಗೆ ಇವತ್ತಿನ ಎಳೆ ಎಳೆಯಾಗಿ ನೋಡೋಣ ಬನ್ನಿ. ಅಜಿತ್ ಧೋವಲ್. ಈ ಹೆಸರಿನ ಹಿಂದೆ ಮುಂದೆ ಮತ್ಯಾವುದೇ ಬಿರುದು ಬಾವಲಿಗಳು ಬೇಕಾಗಿಲ್ಲ. ಆ ಹೆಸರಷ್ಟೇ ಸಾಕು. ಆದರೆ ಅವರು ಮಾಡಿದಂತಹ ಕೆಲಸಗಳಿವೆಯಲ್ಲ, ಅವು ಅವರ ಹಿಂದೆ ಬಿರುದು ಬಾವಲಿಗಳು ಹುಡುಕಿಕೊಂಡು ಬರುವಂತೆ ಮಾಡಿದೆ ನೋಡಿ. ಆ ಯಾದಿಗೆ ಈಗ ಮತ್ತೊಂದು ಸೇರಿದೆ. ಅದೇ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ 2026. ಅಜಿತ್ ಧೋವಲ್ ಅವರಿಗೆ ಪುಣೆಯ ಗಿಲ್ಟೆ ಕಡಿಯ ಅಂಗಳದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರವರ ಸ್ಮರಣಾರ್ಥ ನಡೆದಂತಹ ಅದ್ದೂರಿ ಸಮಾರಂಭದಲ್ಲಿ ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಈ ಗೌರವ ಸನ್ಮಾನದ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿ ಏಕನಾಥ ಶಿಂದೆ ಮತ್ತು ಸುನೇತ್ರಾ ಪವಾರ್ ಸಾಕ್ಷಿಯಾದರು. ಧುರಂಧರ್ ಧೋವಲ್ ಸಾವು ಬದುಕಿನ ನಡುವೆ ರಿಕ್ಷಾ ತಳ್ಳಿದ ಚಾಣಕ್ಯ, ಶತ್ರುಪಾಳಯಕ್ಕೆ ಮಣ್ಣು ಮುಕ್ಕಿಸಿದ ಮಾಣಿಕ್ಯ. ಅದು 1988ರ ಕಾಲಘಟ್ಟ. ಪಂಜಾಬ್ನ ಅಮೃತಸರದ ಸುವರ್ಣ ದೇವಾಲಯದ ಸುತ್ತಲೂ ಭಯೋತ್ಪಾದನೆಯ ಕರಿನೆರಳು ಚಾಚಿತ್ತು. ಖಾಲಿಸ್ತಾನಿ ಉಗ್ರರ ರಕ್ತಪಿಪಾಸು ಕಣ್ಣುಗಳು ಹರ್ಮಂದಿರ್ ಸಾಹಿಬನ ಪವಿತ್ರ ಗೋಡೆಗಳ ಮೇಲಿದ್ವು. ಹಿಂದೆ ನಡೆದಂತಹ ಆಪರೇಷನ್ ಬ್ಲೂ ಸ್ಟಾರ್ ತಂದಿಟ್ಟ ವಿಧ್ವಂಸಕ ರಕ್ತಪಾತ ಮತ್ತು ನೋವು ಪ್ರತಿಯೊಬ್ಬರ ನೆನಪಿನಲ್ಲಿ ಇನ್ನೂ ಸಹ ಹಸಿಯಾಗಿತ್ತು. ಈ ಬಾರಿಯೂ ಸೈನಿಕರು ದೇವಾಲಯದ ಒಳಗೆ ನುಗ್ಗಿದ್ರೆ ಭಾರೀ ರಕ್ತಪಾತವಾಗುವುದು ಖಚಿತವಾಗಿತ್ತು. ಇನ್ನು ಅಂತಹ ಅತ್ಯಂತ ಅಪಾಯಕಾರಿ ಸನ್ನಿವೇಶದಲ್ಲಿ ಈ ಅಜಿತ್ ಧೋವಲ್ ಹೇಗೆ ಎಂಟ್ರಿ ಕೊಟ್ಟಿದ್ರು ಗೊತ್ತಾ? ಅಮೃತಸರದ ಧೂಳು ತುಂಬಿದಂತಹ ರಸ್ತೆಗಳಲ್ಲಿ ಹರಿದ ಚಡ್ಡಿ, ಕೊಳಕು ಅಂಗಿ ತೊಟ್ಟು ಬೆವರು ಹರಿಸುತ್ತಾ ರಿಕ್ಷಾ ತಳ್ಳುತ್ತಿದ್ದ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಾಣಿಸಿಕೊಂಡಿದ್ರು ಈ ಧುರಂಧರ್ ಧೋವಲ್. ದೇವಾಲಯದ ಸುತ್ತಲೂ ಸುಳಿದಾಡ್ತಾ ಉಗ್ರರ ಕಣ್ಣಿಗೆ ಬೇಕಂತಲೇ ಕಾಣಿಸಿಕೊಂಡ ಧೋವಲ್, ಉಗ್ರರು ಹಿಡಿದು ಇವರನ್ನ ವಿಚಾರಿಸಿದಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು, ನಾನು ಪಾಕಿಸ್ತಾನದ ISI ಸಂಸ್ಥೆ ಕಳುಹಿಸಿದ ಏಜೆಂಟ್, ನಿಮಗೆ ಸಹಾಯ ಮಾಡಲು ಬಂದಿದ್ದೇನೆ ಅಂತ ನಂಬಿಸಿಬಿಟ್ಟಿದ್ರು. ಅಜಿತ್ ಧೋವಲ್ ಆ ರೀತಿ ಉಗ್ರರ ಕ್ಯಾಂಪ್ ಸೇರಿಕೊಂಡ ಮೇಲೆ ಅಲ್ಲಿಂದ ಮುಂದೆ ನಡೆದದ್ದು ಕೇವಲ ಒಂದು ಮಿಲಿಟರಿ ಕಾರ್ಯಾಚರಣೆಯಲ್ಲ. ಪ್ರತಿಯೊಂದು ಸೆಕೆಂಡ್ನಲ್ಲೂ ಕೂಡ ಸಾವೇ ಎದುರಿಗಿದ್ದ ರಷ್ಯನ್ ರೂಲೆಟ್ ಆಟವಾದಂತೆ ಜೀವದ ಜೊತೆಗೆ ಜೂಜಾಟ. ಒಂದೇ ಒಂದು ಸಣ್ಣ ತಪ್ಪು, ಒಂದೇ ಒಂದು ಕಣ್ಣಿನ ರೆಪ್ಪೆಯ ವ್ಯತ್ಯಾಸವಾದ್ರೂ ಉಗ್ರರು ಇವರ ಗುರುತೇ ಸಿಗದಂತೆ ಗೋಲ್ಡನ್ ಟೆಂಪಲ್ನ ಕೊಳಚೆಯಲ್ಲಿ ಎಸಿತಾ ಇದ್ರು. ಆದರೆ ನಮ್ಮ ಅಜಿತ್ ಧೋವಲ್ ಹೆದರಲಿಲ್ಲ.
ಸರಿಸುಮಾರು 2 ತಿಂಗಳುಗಳ ಕಾಲ ಅವರು ಉಗ್ರರ ಜೊತೆಗೆ ಇದ್ರು. ಉಗ್ರರ ನಡುವೆ ವೇಷವನ್ನ ಮರೆಸಿಕೊಂಡು ತಿರುಗುತ್ತಾ ದೇವಾಲಯದ ಒಳಗಿದ್ದ ಪ್ರತಿಯೊಂದು ಅಡುಗುತಾಣ, ಅವರ ಬಳಿಯಿದ್ದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಲೆಕ್ಕ ಮತ್ತು ಪ್ರಮುಖ ಉಗ್ರರ ನಿಖರ ಸ್ಥಾನಗಳನ್ನ ಮ್ಯಾಪ್ ಮಾಡಿದ್ರು. ಕಾರ್ಯಾಚರಣೆಗೆ ಕೇವಲ 2 ದಿನಗಳಿರುವಾಗ ಉಗ್ರರ ಸಂಪೂರ್ಣ ಬಲದ ವಿವರಗಳನ್ನ ಭಾರತೀಯ ಪಡೆಗಳಿಗೆ ತಲುಪಿಸಿಬಿಟ್ಟಿದ್ರು. ಅಷ್ಟೇ ಅಲ್ಲ, ಕಾರ್ಯಾಚರಣೆಯ ಸಮಯದಲ್ಲೂ ಕೂಡ ಅವರು ದೇವಾಲಯದ ಆವರಣದೊಳಗೆ ಇದ್ದುಕೊಂಡು ಎನ್ಎಸ್ಜಿ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಪಡೆಗಳಿಗೆ ಪ್ರತ್ಯಕ್ಷವಾಗಿ ಮಾಹಿತಿಯ ಪ್ರವಾಹವನ್ನೇ ಹರಿಸ್ತಾರೆ. ಭಾರತೀಯ ಪಡೆಗಳು ದೇವಾಲಯದ ನೀರು ಮತ್ತು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ದೋವಲ್ ನೀಡಿದಂತಹ ನಿಖರ ಮಾಹಿತಿಯ ಆಧಾರದ ಮೇಲೆ ಒತ್ತಡ ಹೇರಿದವು. ಪರಿಣಾಮವಾಗಿ ಗೋಲ್ಡನ್ ಟೆಂಪಲ್ ಒಳಗೆ ಆ ದೇವಾಲಯದ ಪವಿತ್ರತೆಗೆ ಸಣ್ಣ ಧಕ್ಕೆಯೂ ಕೂಡ ಆಗದಂತೆ ಯಾವುದೇ ಬೃಹತ್ ರಕ್ತಪಾತವಿಲ್ಲದೆ ಉಗ್ರರು ಶರಣಾಗ್ತಾರೆ. ಹೀಗೆ ಆಪರೇಷನ್ ಬ್ಲ್ಯಾಕ್ ಥಂಡರ್ 2 ಅಭೂತಪೂರ್ವ ಯಶಸ್ಸನ್ನ ಕಾಣುತ್ತೆ. ಆ ಅಪ್ರತಿಮ ಅತಿಮಾನುಷ ಶೌರ್ಯಕ್ಕಾಗಿ ಭಾರತೀಯ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಕೇವಲ ಸೇನಾ ಪಡೆಗಳಿಗೆ ನೀಡಲಾಗ್ತಾ ಇದ್ದಂತಹ ಕೀರ್ತಿ ಚಕ್ರ ಎನ್ನುವ ಅತ್ಯುನ್ನತ ಮಿಲಿಟರಿ ಶೌರ್ಯ ಪ್ರಶಸ್ತಿಯನ್ನ ಈ ನಿಜವಾದ ಶೌರ್ಯವಂತ ಪೊಲೀಸ್ ಅಧಿಕಾರಿಗೆ ನೀಡಿ ಗೌರವಿಸಲಾಯಿತು. ಸೇವೆಯ ಹಾದಿಯಲ್ಲಿ ಮೆರೆದ ಶೌರ್ಯದ ಪ್ರತಾಪ, ಅತ್ಯುನ್ನತ ಪದಕಗಳ ಗೌರವದ ಶ್ರೇಷ್ಠ ಪ್ರಭಾವ. ಇದೊಂದೇ ಪ್ರಶಸ್ತಿಯಲ್ಲ, ಕಾಕಿ ಸಮವಸ್ತ್ರದಿಂದ ಆರಂಭವಾದ ಪಯಣವೊಂದು ರಾಷ್ಟ್ರೀಯ ಭದ್ರತೆಯ ಉನ್ನತ ಮಟ್ಟದವರೆಗೆ ತಲುಪಿದ ಹಾದಿಯಲ್ಲಿ ಅಜಿತ್ ದೋವಲ್ ಗಳಿಸಿರುವಂತಹ ಗೌರವಗಳು ಮತ್ತು ಪ್ರಶಸ್ತಿಗಳು ಸಾಮಾನ್ಯವಾದವುಗಳಲ್ಲ. ಶೌರ್ಯ, ರಾಜತಾಂತ್ರಿಕತೆ ಮತ್ತು ದಕ್ಷ ಸೇವೆಗೆ ಸಿಕ್ಕಂತಹ ಪ್ರತ್ಯಕ್ಷ ಸಾಕ್ಷಿಗಳಿವು. ಹಾಗಾದ್ರೆ ಅಜಿತ್ ದೋವಲ್ ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಎಷ್ಟು? ಬನ್ನಿ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಧುರಂಧರ್ ದೋವಲ್ IPS ಅಧಿಕಾರಿಯಾಗಿ ವೃತ್ತಿ ಜೀವನ ಪ್ರಾರಂಭಿಸಿದ ಕೇವಲ 6 ವರ್ಷಗಳಲ್ಲೇ ಅವರಿಗೆ ಉತ್ತಮ ಸೇವಾ ಪೊಲೀಸ್ ಪದಕ ಲಭಿಸುತ್ತೆ. ಸಾಮಾನ್ಯವಾಗಿ ಈ ಪ್ರಶಸ್ತಿಯನ್ನ 17 ವರ್ಷಗಳ ಸುದೀರ್ಘ ಸೇವೆಯ ನಂತರ ನೀಡಲಾಗುತ್ತದೆ. ಆದರೆ ದೋವಲ್ ಅವರ ಅತ್ಯದ್ಭುತ ಕಾರ್ಯವೈಖರಿ ಈ ನಿಯಮವನ್ನೇ ಬದಲಾಯಿಸುತ್ತೆ. ತದನಂತರ ಅವರಿಗೆ ರಾಷ್ಟ್ರಪತಿಗಳ ಅತ್ಯುನ್ನತ ಪೊಲೀಸ್ ಪದಕವೂ ಕೂಡ ಒಲಿಯುತ್ತೆ. ಅವರ ಶೈಕ್ಷಣಿಕ ಮತ್ತು ಚಿಂತನಾತ್ಮಕ ಕೊಡುಗೆಯನ್ನು ಗೌರವಿಸಿ ಹಲವು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಅನ್ನು ನೀಡುತ್ತವೆ. 2017ರಲ್ಲಿ ಆಗ್ರಾ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಸೈನ್ಸ್, 2018ರಲ್ಲಿ ಕುಮಾಮ್ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಲಿಟರೇಚರ್ ಹಾಗೂ ಅಮಿಟಿ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಫಿಲಾಸಫಿ ಗೌರವಗಳು ಕೂಡ ಅವರಿಗೆ ಲಭಿಸಿವೆ. ಈಗ ಇವರಿಗೆ ಪುಣೆಯಲ್ಲಿ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಭಯೋತ್ಪಾದನೆ ನಿಗ್ರಹ, ತಂತ್ರಜ್ಞಾನ ಆಧಾರಿತ ಭದ್ರತೆ, ಗುಪ್ತಚರ ಮಾಹಿತಿ ಸಂಗ್ರಹಣೆ ಹಾಗೂ ಗಡಿ ಭದ್ರತೆಯಲ್ಲಿ ಅವರು ನೀಡಿದಂತಹ ಅನನ್ಯ ಕೊಡುಗೆಗಾಗಿ ಈ ಗೌರವವನ್ನ ಪ್ರದಾನ ಮಾಡಲಾಗಿದೆ. ಮಿಲಿಟರಿ ಶೌರ್ಯ ಪ್ರಶಸ್ತಿಯಾದಂತಹ ಕೀರ್ತಿ ಚಕ್ರದಿಂದ ಆರಂಭವಾಗಿ ಇಂದು ರಾಷ್ಟ್ರೀಯ ಮುತ್ಸದ್ದಿತನವನ್ನ ಸಾರುವ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಪ್ರಶಸ್ತಿವರೆಗೆ ಅಜಿತ್ ದೋವಲ್ ಅವರ ಈ ಗೌರವಗಳ ಪಟ್ಟಿ ಭಾರತದ ಭದ್ರತಾ ಇತಿಹಾಸದ ಉಕ್ಕಿನ ಅಧ್ಯಾಯವಾಗಿದೆ. ಇಂದು ಅವರಿಗೆ ಲಭಿಸಿರುವಂತಹ ಈ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ 2026 ಅವರ ಸುದೀರ್ಘ, ನಿಗೂಢ, ಧೈರ್ಯಶಾಲಿ ಮತ್ತು ದೇಶದ ಭದ್ರತೆಗಾಗಿ ಮುಡಿಪಾಗಿಟ್ಟಂತಹ ವೃತ್ತಿ ಜೀವನಕ್ಕೆ ಸಿಕ್ಕ ಮತ್ತೊಂದು ದಸ್ತಾವೇಜು ಅಷ್ಟೇ. ಆದರೆ ಕಥೆಗಳ ಈ ಹೊಳಪಿನ ಆಚೆಗಿನ ಗಂಭೀರ ವಾಸ್ತವ ಮತ್ತು ವಸ್ತುನಿಷ್ಠ ವಿಶ್ಲೇಷಣೆಯನ್ನ ನಾವು ಎಂದಿಗೂ ಕೂಡ ಮರೆಯುವಂತಿಲ್ಲ. ಮಾಧ್ಯಮಗಳ ಕಣ್ಣಲ್ಲಿ ಜೇಮ್ಸ್ ಬಾಂಡ್, ಅಜಿತ್ ದೋವಲ್ ದಿ ಮಾಸ್ಟರ್ ಮೈಂಡ್. ಅಜಿತ್ ದೋವಲ್ ಅವರ ಸಾಹಸಗಾಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಶತ್ರು ದೇಶ ಪಾಕಿಸ್ತಾನದ ಲಾಹೋರಿನ ಕತ್ತಲು ಬೀದಿಗಳಲ್ಲಿ ಒಬ್ಬ ಸಾದಾ ಮುಸ್ಲಿಂ ವ್ಯಕ್ತಿಯಂತೆ ವೇಷವನ್ನು ಧರಿಸಿ ಸುದೀರ್ಘ 6 ವರ್ಷಗಳ ಕಾಲ ತಮ್ಮ ಜೀವನವನ್ನು ಅಂಗೈಯಲ್ಲಿ ಹಿಡಿದುಕೊಂಡು ನೆರಳಿನಂತೆ ಜೀವಿಸಿದ ಕಥೆಯಾಗಲಿ, ಅಥವಾ ಇತ್ತೀಚಿನ ವರ್ಷಗಳಲ್ಲಿ ನಡೆದಂತಹ ಉರಿ ದಾಳಿಯ ನಂತರದ ಸರ್ಜಿಕಲ್ ಸ್ಟ್ರೈಕ್, ಡೋಕ್ಲಾಂ ಗಡಿಬಿಕಟ್ಟು ಹಾಗೂ ಬಾಲಕೋಟ್ ಏರ್ ಸ್ಟ್ರೈಕ್ನ ಮಾಸ್ಟರ್ ಪ್ಲಾನ್ ಆಗಲಿ, ದೋವಲ್ ಎನ್ನುವ ಹೆಸರನ್ನ ಕೇಳಿದ್ರೆ ಸಾಕು ಭಾರತೀಯ ಮಾಧ್ಯಮಗಳಿಗೆ ಅದೊಂದು ಜೇಮ್ಸ್ ಬಾಂಡ್ ಮಾದರಿಯ ಸಸ್ಪೆನ್ಸ್ ತುಂಬಿದ ಥ್ರಿಲ್ಲರ್ ಸಿನಿಮಾ. ದೋವಲ್ ಎಂಬ ಈ ರಿಯಲ್ ಧುರಂಧರ್ ಸ್ಟೋರಿಯ ಎಳೆ ವಿವರವನ್ನ ನೋಡ್ತಾ ಹೋಗೋಣ ಈ ಮುಂದಿನ ಎಳೆಯಲ್ಲಿ.